ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಸಿಲಿಕಾನ್ ಸಿಟಿಯಲ್ಲಿ ಮಾರುಕಟ್ಟೆ ಫುಲ್ ರಶ್ ಆಗಿದೆ. ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಾರುಕಟ್ಟೆ ಫುಲ್ ರಶ್ ಆಗಿದೆ. ಜನರಿಂದ ತುಂಬಿ ತುಳುಕಾಡುತ್ತಿರುವಂತಹ ಮಾರುಕಟ್ಟೆ. ಗಗನಕ್ಕೇರಿದ ಹೂಗಳ ದರ ಆದರೂ ಕೂಡ ಖರೀದಿಯ ಭರಾಟೆ ಜೋರಾಗಿದೆ. ಮಲ್ಲಿಗೆ, ಕಣಗಿಲೆ, ಚೆಂಡು ಹೂಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಮಾವು, ಬೇವು ಖರೀದಿ ಮಾಡ್ತಾ ಇದ್ದಾರೆ ಗ್ರಾಹಕರು. ಹೂ ಮಾರುಕಟ್ಟೆಯಲ್ಲಿ ಗ್ರಾಹಕರ ಖರೀದಿಯ ಭರಾಟೆ ಭರ್ಜರಿಯಾಗಿದ್ದು ಗ್ರಾಹಕರಿಂದ ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರ ಕೂಡ ಆಗ್ತಾ ಇದೆ. ಹೊಸ ಮಾವು ಹೊಸ ಚಿಗುರು ಎನ್ನುವಂತಹ ಹಬ್ಬ ಅಂತಂದ್ರೆ ಯುಗಾದಿ ಹಬ್ಬ. ಈ ಒಂದು ಯುಗಾದಿ ಹಬ್ಬಕ್ಕೆ ಎಲ್ಲರೂ ಕೂಡ ಸಿಲಿಕಾನ್ ಸಿಟಿಯ ಮಂದಿ ಒಂದು ಕಾತುರತೆಯಿಂದ ಕೂಡ ಕಾಯ್ತಾ ಇದ್ರು. ಅದರಂತೆ ಇವತ್ತು ಹಬ್ಬವನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಸಂಭ್ರಮದ ಹಿನ್ನೆಲೆಯಲ್ಲಿ ಮಲ್ಲಿಗೆ ಮತ್ತು ಚೆಂಡು ಹೂಗಳಿಗೆ ಭಾರಿ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿಯ ಮಂದಿ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕುರಿತಂತೆ ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ. ಮಾರ್ಕೆಟ್ನಲ್ಲಿ ಹೂಗಳ ಬೆಲೆ ಏರಿಕೆಯಾಗಿದೆಯಾ ಅಥವಾ ಯುಗಾದಿ ಹಬ್ಬದ ಸಂಭ್ರಮ ಹೇಗಿದೆ ಅದರ ಬಗ್ಗೆ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಹೊಸ ವರ್ಷ ಅಂತಂದ್ರೇನೆ ಒಂದು ಸಡಗರ ಸಂಭ್ರಮ. ಹಾಗಾಗಿ ಮನೆಯವ್ರ ಜೊತೆಗೆ ಹೂವು, ಹಣ್ಣು ಮತ್ತು ಆಮೇಲೆ ಏನೇನು ಬೇಕು, ಬಾಳೆ ಎಲೆ, ಮಾವಿನ ಎಲೆ ಎಲ್ಲ ತಗೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಸ್ ಯೂಶುವಲ್ ವರ್ಷ ನಮಗೆ ಹೂವಿನ ರೇಟ್ ಏನು ಕಡಿಮೆ ಆಗಲ್ಲ. ವರ್ಷಕ್ಕೊಂದ್ಸರಿ ಬರೋ ಹಬ್ಬನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ರೇಟ್ ಜಾಸ್ತಿ ಆಗಿದೆ. ಹಾಗಂತ ನಾವು ರೇಟ್ ಜಾಸ್ತಿ ಆಗಿದೆ ಅಂತೇಳಿ ನಾವೇನು ತಗೊಳ್ಳೋದನ್ನ ಬಿಡೋದಕ್ಕಾಗಲ್ಲ, ಪೂಜೆ ಮಾಡೋದನ್ನ ಬಿಡೋದಕ್ಕಾಗೋದಿಲ್ಲ. ಸೊ ಏನೇ ಬಂದ್ರೂ ಈ ಹೊಸ ವರ್ಷನ ನಾವು ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡೋಣ ಅಂತ ನಾನು ಸಿಕ್ಕಾಪಟ್ಟೆ ರೇಟ್ ಇದೆ. ಕೇಳಿದ ರೇಟೇ ನಾವು ಕೊಡ್ಬೇಕು. ಏನು ಒಂದ್ 10 ರೂಪಾಯಿ ಕಮ್ಮಿ ಕೊಡಲ್ಲ. ಮಿಡಿಲ್ ಕ್ಲಾಸ್ಗೆಲ್ಲಾನು ಕಮ್ಮಿ ಮಾಡ್ಕೊಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಮೋದಿ ಅವರು ಮಾರು 200, 160, 180 ಹಂಗೆ ಹೇಳ್ತಾರೆ. ಊದ್ಮೇಲೆ ಹೋಗ್ತಾ ಇದೆ. ಅದನ್ನು ಅಲ್ಲ, ಅದೇ ಖರ್ಚು ಮಾಡಿದ್ರೆ ಹಬ್ಬನೇ, ಖರ್ಚು ಮಾಡಿಲ್ಲ ಅಂದ್ರೆ ಹಬ್ಬ ಇಲ್ಲ. ಹೌದು, ಸ್ವಲ್ಪ ಮಿಡಿಲ್ ಕ್ಲಾಸ್ಗೆ ಬಡವ್ರಿಗೆಲ್ಲಾನು ಸ್ವಲ್ಪ ಕಷ್ಟನೇ ಹಬ್ಬಗಳು ಬಂದಾಗ.